ರಾಘವ ಪಥ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ರಾಘವೇಶ್ವರ ಶ್ರೀಗಳ ಜೊತೆಗೆ ಸಾಕಷ್ಟು ಚರ್ಚೆಯಾಗಿದೆ. ಬನ್ನಿ ನಾವು ಚರ್ಚೆಯ ಕೊನೆಯ ಹಂತವನ್ನು ತಲುಪಿದ್ದೀವಿ. ಈಗ ಗೋವುಗಳ ಬಗ್ಗೆ, ಗೋವಿನ ರಕ್ಷಣೆಯ ಬಗ್ಗೆ ಸಾಕಷ್ಟು ಮಾತಾಡಾಯಿತು. ಇನ್ನು ರಾಮಕಥೆಯ ಬಗ್ಗೆ, ರಾಮಕಥಾ ಅಭಿಯಾನ ಏನಿದೆಯಲ್ಲ ಅದೊಂದು ದೊಡ್ಡ ಪರಿಣಾಮಕಾರಿ ಅಭಿಯಾನ. ಅದು ಇದಕ್ಕೆ ಸಂಬಂಧಪಟ್ಟಾಗೆ ಗುರುಗಳು ಏನು ಹೇಳ್ತಾರೆ ಕೇಳೋಣ. ನಾವು ಇಲ್ಲಿ ತನಕ ಗೋವುಗಳ ಬಗ್ಗೆ ಮಾತನಾಡಿದ್ವಿ, ಇನ್ನು ರಾಮಕಥಾದ ಬಗ್ಗೆ ಮಾತಾಡಬೇಕು ಅಂತ. ಗೋವಿನಿಂದ ರಾಮನ ಬಳಿ ಹೋಗುವಾಗ ಇನ್ನೊಂದು ಮಾತನ್ನು ಆ ಮಾತ ಬಗ್ಗೆ ಹೇಳಿ ನಾವು ಮುಂದುವರಿಬೇಕು ಅಂತ ಅನಿಸ್ತಾ ಇದೆ ನಮಗೆ. ಒಮ್ಮೆ ಕೇರಳದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಅಮೃತಾನಂದಮಯಿ ಆಶ್ರಮದಿಂದ ಕರೆ ಬಂದಿತ್ತು. ಹೋಗಿದ್ವಿ ನಾವು. ಆಶ್ರಮದಲ್ಲಿ ನಮಗೇನು ವ್ಯವಸ್ಥೆ ಬೇಕು ಅಂತ ಕೇಳಿದರು. ನಾವು ಹೇಳಿದ್ವು ದೇಶೀಯ ಹಸುವಿನ ಹಾಲು ಬೇಕು ಪ್ರತಿನಿತ್ಯ ಅಭಿಷೇಕಕ್ಕೂ ಮತ್ತು ನಮ್ಮ ಸೇವನೆಗೂ ಅದೇ ಬೇಕು ಅಂತ. ಇಡೀ ಜಿಲ್ಲೆಯಲ್ಲಿ, ಸಂಪೂರ್ಣ ಜಿಲ್ಲೆಯಲ್ಲಿ ಒಂದು ಗೋ ಸಿಗಲಿಲ್ಲ, ದೇಶಿ ಗೋ ಸಿಗಲಿಲ್ಲ ಹಾಲು ಕೊಡೋಂಥದ್ದು ಅಂತ. ಅವತ್ತು ನಮ್ಗೆ ಅರಿವಾಗಿದ್ದೇನೆಂದರೆ ಎಂಥ ಸ್ಥಿತಿ ಇದೆ. ಕೇರಳ ಒಂದು ದೇವರ ನಾಡು ಅಂತ ಕರಿತೀವಿ ನಾವು. ಆದರೆ ಆ ನಾಡಿನ ಸ್ಥಿತಿ ಏನಂದರೆ ಎಲ್ಲ ದೇವತೆಗಳು ತನ್ನೊಳಗೆ ಇಟ್ಕೊಂಡಿರ್ತಕ್ಕಂಥ ಗೋವು ಒಂದು ಜಿಲ್ಲೆಯಲ್ಲಿ ಇಲ್ಲ ಅನ್ನೋ ಪರಿಸ್ಥಿತಿ ಅಂತ. ಹಾಗಂತ ದೇಶದ ಸರ್ವೋಚ್ಚ ತಳಿ, ದೇಶದಲ್ಲ ವಿಶ್ವದ ಸರ್ವೋಚ್ಚ ತಳಿ ವೆಚ್ಚೂರು, ಅದು ಕೇರಳದ ಕೊಡುಗೆ. ಅದು ಆ ತಳಿ ಕೂಡ ಇನ್ನೇನು ನಾಶದ ಅಂಚಲಿದೆ, ಅದು ಕೊನೆ ಹಂತಲ್ಲಿದೆ ವೆಚ್ಚೂರು ತಳಿ ಕೂಡ. ಅದು ಅಂತಹ ಕೇರಳದಲ್ಲಿ ಗತಿ ಇಲ್ಲ ಅಂತ, ಗೋವುಗಳಿಗೆ ಗತಿ ಇಲ್ಲ ಅಂತ. ಅಂದರೆ ಒಂದೊಂದು ಭಾರತದ ಜಿಲ್ಲೆಗಳಲ್ಲೇ ಗೋವು ಖಾಲಿಯಾಗಿದೆ ಅಂದರೆ ನಾವು ಎಲ್ಲಿವರೆಗೂ ಬಂದು ತಲುಪಿದ್ದೀವಿ ಅಂತ ಊಹೆ ಮಾಡ್ಕೋಬೋದು. ಇದರಲ್ಲಿ ನಾವು ಮುಂದಿನ ಸ್ಥಿತಿ ಭಯಾನಕ ಹಾಗಾದರೆ ಅಂತ. ಖಂಡಿತ ಭಯಾನಕ. ಯಾಕೆಂದರೆ ಅದರ ಆಧಾರದ ಮೇಲೆ ಸಮಾಜ ಇದೆ, ನಮ್ಗೆ ಗೊತ್ತಿಲ್ಲ ಎಲ್ಲೆಲ್ಲ ನಮ್ಮನ್ನು ಅದು ಆಧರಿಸಿದೆ ಅಂತ. ಅದು ಆ ಆಧಾರ ಕುಸಿದು ಬೀಳುವ ಗೊತ್ತಾಗುತ್ತೆ ನಮಗೆ ಎಲ್ಲೆಲ್ಲ ನಾವು ಗೋವು ನಮ್ಮನ್ನು ಆಧರಿಸಿತ್ತು ಅಂತ. ನಿಜ 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 ನಿಜ. ಸೊ ಇನ್ನು ರಾಮಕಥಾ ಬಗ್ಗೆ ನಮ್ಮದೊಂದು ದೃಢವಾದ ನಂಬಿಕೆ ಅಂದರೆ ಅರಿವು ಆನಂದ ಒಟ್ಟಿಗಿರಬೇಕು ಅಂತ. ಅಂದರೆ ಕಲಿಕೆ ಖುಷಿ ಜೊತೆಗಿರಬೇಕು ಅಂತ. ಯಾವುದನ್ನು ನಾವು ಖುಷಿಯಾಗಿ ಕಲಿತೀವಿ, ಸಂತೋಷ ಪಟ್ಕೊಂಡು ಕಲಿತೀವಿ, ಅದು ಆತ್ಮದವ್ರಿಗೆ ಇಳಿಯುತ್ತೆ. ಅದು ಯಾವುದು ಸುಮ್ಮನೆ ನಾವು ಖುಷಿ ಇಲ್ಲದೇ ಎಕ್ಸಾಮಿಗೆ ಅಂತ ಓದ್ತೀವಲ್ಲ, ಅದು ಮರುದಿವಸನೇ ನೆನಪಿರಲ್ಲ. ನೀವು ಬೇಕಾದ್ರೆ ಮಕ್ಕಳನ್ನ ಕೇಳಿ, ಎಕ್ಸಾಮ್ ಮರುದಿನ ಒಂದೇ ಒಂದು ಆ ವಿಷಯ ನೆನಪಿರಲ್ಲ ಮಕ್ಕಳಿಗೆ. ಯಾಕೆಂದರೆ ಖುಷಿಯಿಂದ ಕಲ್ತಿದ್ದಲ್ಲ ಅದು, ಅದು ಭೀತಿಯಿಂದ ಕಲ್ತಿದ್ದು, ಪ್ರೀತಿಯಿಂದ ಕಲ್ತಿದ್ದಲ್ಲ, ಅದು ಒತ್ತಡದಿಂದ ಕಲ್ತಿರ್ತಕ್ಕಂಥದ್ದು. ಈ ರಾಮಕಥೆ ಅನ್ನೋದು ಒಂದು ಎಜುಕೇಷನ್, ಅದೊಂದು ಸಮಾಜಕ್ಕೊಂದು ಶಿಕ್ಷಣ. ಅದು ನಿಜವಾಗಿ ರಾಮಕಥೆ ಇದ್ದಿದ್ದೇ ಶಿಕ್ಷಣಕ್ಕೋಸ್ಕರವಾಗಿ ಮೂಲತಃ. ಲವಕುಶರಿಗೆ ವಾಲ್ಮೀಕಿಗಳು ರಾಮಕಥೆ ಹೇಳ್ಕೊಡ್ತಾರೆ, ರಾಮಾಯಣ ಹೇಳ್ಕೊಡ್ತಾರೆ. ಹೇಳ್ಕೊಡುವಾಗ ಶಿಕ್ಷಣ ದೃಷ್ಟಿಯಿಂದ ಹೇಳ್ಕೊಟ್ರು ಅಂತಲೇ ರಾಮಾಯಣ ಉಲ್ಲೇಖ ಮಾಡುತ್ತೆ ಅದನ್ನು. ಹಾಗಾಗಿ ಶಿಕ್ಷಣ ಕಾವ್ಯ ಅದು. ನಾವು ಬಳಸ್ತಾ ಇರೋದು ಕೂಡ ಆ ದೃಷ್ಟಿಯಿಂದನೇ, ಸಮಾಜಕ್ಕೊಂದು ಶಿಕ್ಷಣ ಆಗಬೇಕು ಅಂತ. ಆ ಶಿಕ್ಷಣ ಖುಷಿ ಜೊತೆಗೆ ಆಗಬೇಕು ಅಂತ. ಹಾಗಾಗಿ ರಾಮಕಥೆಯಲ್ಲಿ ಹಾಡಿದೆ, ರಾಮಕಥೆಯಲ್ಲಿ ಹೊಸ ಹೊಸ ಕಾವ್ಯಗಳು, ಹೊಸ ಕವಿತೆಗಳಿದ್ದಾವೆ, ಚಿತ್ರಗಳಿದ್ದಾವೆ. ಚಿತ್ರಗಳು ಅಂದರೆ ತತ್ಕಾಲದ ಚಿತ್ರಗಳು, ಹಾಡ್ತಿರ್ಬೇಕಾದ್ರೆ ಅಲ್ಲೇ ಚಿತ್ರ ಬಿಡಿಸ್ತಕ್ಕಂಥದ್ದು. ಹಾಗೆ ಮರಳು ಚಿತ್ರ ಇದೆ, ನಾಟಕ ಇದೆ, ಪುಟ್ಟ ನಾಟಕಗಳಿದೆ ಅಲ್ಲಿ. ಈಗ ಈ ಥರದ ಬೇರೆ ಬೇರೆ ಖುಷಿ ಪಡುವ ಮಾಧ್ಯಮಗಳು. ಮತ್ತು ಸಾಮೂಹಿಕ ನರ್ತನ ಇದೆ ಅಲ್ಲಿ. ಅಂದರೆ ಒಂದು ಆನಂದ ನೃತ್ಯ, ಇಡೀ ಸಭೆಯೇ ಎಲ್ಲರೂ ಸೇರಿ ಒಂದು ಉನ್ಮಾದದಲ್ಲಿ, ಒಂದು ಸಂತೋಷದಲ್ಲಿ, ಸಾತ್ವಿಕ ಸಂತೋಷದಲ್ಲಿ ಮಾಡ್ತಕ್ಕಂಥ ಒಂದು ಆನಂದ ನರ್ತನ ಇದೆ ಇದರಲ್ಲಿ. ಯಾಕೆ ಅಂದರೆ ನಾವು ಅರಿವು ಕೊಡುವಾಗ ಜೊತೆಗೆ ಆನಂದ ಇರಲಿ. ಹಾಗೆ ಆನಂದ ಅರಿವು ಎರಡು ಕೂಡಿರತಕ್ಕಂಥ ಒಂದು ಹೊಸ ಕಲಾ ಪ್ರಕಾರ ಅದು. ಮತ್ತು ಇದೆಲ್ಲ ಬೇರೆ ಬೇರೆ ಕಲಾ ಪ್ರಕಾರಗಳು, ಹಾಡು ಹೌದು, ಕಾವ್ಯ ಹೌದು, ಚಿತ್ರ ಹೌದು, ನೃತ್ಯ ಹೌದು, ರೂಪಕ ಹೌದು, ಇವೆಲ್ಲ ಬೇರೆ ಬೇರೆ ಕಲಾ ಪ್ರಕಾರಗಳು. ಆದರೆ ಇವೆಲ್ಲವನ್ನು ಕೂಡಿಸಿರ್ತಕ್ಕಂಥ ಒಂದು ಕಲಾ ಪ್ರಕಾರ, ಒಂದು ಹೊಸ ಕಲಾ ಪ್ರಕಾರದ ಸೃಷ್ಟಿ ಅದು ರಾಮಕಥೆ ಅಂದರೆ. ಹಾಗಾಗಿ ರಾಮಕಥೆ ಎಂಬ ಅಂದರೆ ಬದುಕಿನ ಸತ್ಯ ತತ್ವ ಎನ್ನುವ ಕಹಿ ಔಷಧವನ್ನು ಈ ಕಲೆಗಳ ಜೇನಲ್ಲಿ ಬೆರೆಸಿ ಸಮಾಜಕ್ಕೆ ಕೊಡ್ತಕ್ಕಂಥದ್ದು ರಾಮಕಥೆ. ಪುಟ್ಟ ಮಗು ಕಹಿ ಔಷಧ ಕುಡಿಯೋಕ್ಕೆ ಇಷ್ಟಪಡಲ್ಲ, ಜೇನಲ್ಲಿ ಬೆರೆಸಕ್ಕೆ ಜೇನು ಕುಡಿಯುತ್ತೆ ಅದನ್ನು. ಹಾಗೆ ನಿಂಗೆ ಯಾವ್ದು ಇಷ್ಟಪಡ್ತೀಯ ತಗೊಂಡು ಅದನ್ನ. ಚಿತ್ರ ಬೇಕಾದ್ರೆ ಚಿತ್ರ, ನೃತ್ಯ ಬೇಕಾದ್ರೆ ನೃತ್ಯ, ಕಾವ್ಯ ಬೇಕು ಕಾವ್ಯ, ಯಾವ್ದು ಬೇಕು ಯಾವ್ದು ತಗೊಂಡ್ರು ರಾಮ ಸಿಗ್ತಾನೆ ಅದರಲ್ಲಿ, ಯಾವ್ದು ತಗೊಂಡ್ರು. ಮತ್ತು ರಾಮ ಸಿಗ್ತಾನೆ ಅಂದ್ರೆ ಏನು, ಒಳಿತು ಸಿಗುತ್ತೆ ಅಂತ. ರಾಮ ಅಂದರೆ ನಾವು ಬರೀ ವ್ಯಕ್ತಿ, ಶ್ರದ್ಧೆ, ಪೂಜೆ ಅಂತ ಇಷ್ಟೇ ಅರ್ಥದಲ್ಲಿ ಇಟ್ಕೊಂಡಿಲ್ಲ. ರಾಮ ಅನ್ನೋದು ಅದೊಂದು ರೋಲ್ ಮಾಡೆಲ್. ಅದು ಅಂದರೆ ಒಂದು ಆದರ್ಶ ಬದುಕು ಅಂತ, ತಪ್ಪಿಲ್ಲದ ಬದುಕು ಅಥವಾ ಒಳಿತಿನ ಸೆಳೆತದ ಒಂದು ಬದುಕು ಅಂತ ತಗೊಳ್ತೀವಿ ರಾಮನ. ಹಾಗಾಗಿ ರಾಮ ಅನ್ನೋದು ಬರೀ ಪುಸ್ತಕದಲ್ಲಿ ಇಲ್ಲದೇ ನಮ್ಮ ಜೀವನಕ್ಕೆ ಬರಬೇಕು, ಒಬ್ಬೊಬ್ಬರು ವ್ಯಕ್ತಿಗಳು ಒಳಗಡೆ ಬರಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ರಾಮಕಥೆ. ರಾಮಾಯಣವನ್ನು ಕಥೆ ಥರ ಓದಿದ್ರೆ ಕಥೆನೇ, ಜೊತೆಗೆ ಏನಂದ್ರೆ ಅದನ್ನು ಸ್ವಲ್ಪ ಬಗ್ಗೆ ನೋಡಿದ್ರೆ, ಇಣುಕು ನೋಡಿದ್ರೆ ಅದರ ಆಳ, ಅದರ ವಿಸ್ತಾರ, ಹರವು ಎಷ್ಟಿದೆಯೋ ಹಾಗೆ ನಿಮ್ಮ ರಾಮಕಥಾದ ಹರವು ಕೂಡ ಜಾಸ್ತಿ ಆಗ್ತಾ ಇದೆ ಅಂತ. ನಾವು ಉತ್ತರ ಭಾರತದಲ್ಲಿ ಒಂದು ಕಡೆಗೆ, ಉತ್ತರ ಭಾರತದ ಕಥೆಗಳು ತುಂಬ ನಡೀತವೆ, ಭಾಗವತ ಕಥೆ, ರಾಮಕಥೆ ಇಂಥವೆಲ್ಲ ನಡೀತವೆ. ಒಂದು ಕಥೆಯಲ್ಲಿ 10 ನಿಮಿಷ ಅರ್ಧ ಗಂಟೆ ಕೂತಿದ್ದು ನಾವು ಕಥೆ ನೋಡಿದ್ವು. ಯಾಕೆ ನಮ್ಮ ಕರ್ನಾಟಕಕ್ಕೆ ಕೊಡಬಾರ್ದು ಅಂತ ಅನಿಸ್ತು ನಮಗೆ ಇದನ್ನು. ಅಲ್ಲಿ ತುಂಬ ಆಕರ್ಷಣೆ ಕಥೆಗಳು. ಅಂದರೆ ಒಂದೊಂದು ನಗರದಲ್ಲಿ 3-4 ಕಥೆಗಳು ಒಟ್ಟಿಗೆ ನಡೀತಾ ಇರ್ತವೆ. ಹಾಗೆ ಇಡೀ ವರ್ಷ ನಡೆಯುತ್ತೆ, ಎಲ್ಲದಕ್ಕೂ ಪ್ರೇಕ್ಷಕರು ಇರ್ತಾರೆ. ಕಥೆ ಅನ್ನೋದು ದೊಡ್ಡ ಆಕರ್ಷಣೆ ಉತ್ತರ ಭಾರತದಲ್ಲಿ. ಅಲ್ಲಿ 4 ತಾಸು 5 ತಾಸು ಮಾಡ್ತಾರೆ, 8 ತಾಸು 10 ತಾಸು ಕೂಡ ಮಾಡೋರಿದ್ದಾರೆ ಕಥೆಯನ್ನು ಒಂದು ದಿವಸದಲ್ಲಿ. ಅದಕ್ಕೆ ಪ್ರೇಕ್ಷಕರು ಇರ್ತಾರೆ. ನಮ್ಮಲ್ಲೂ ಹರಿಕಥೆ ಇತ್ತು, ಆಕರ್ಷಣೆ ಕಳ್ಕೊಂಡಿದೆ ಇವತ್ತು.
ಅದರ ಹೊಳಪು ಹೋಗಿದೆ, ಸೌದೋಗಿದೆ ಒಂಥರ, ಅದು ಜನರ ಸೆಳೆತ ಇಲ್ಲ ಆ ಕಡೆಗೆ. ಹಾಗಾಗಿ ನಾವು ಇಲ್ಲಿ ತರುವಾಗ ಇನ್ನೂ ಅದಕ್ಕೆ ಮೌಲ್ಯವರ್ಧನೆ, ವ್ಯಾಲ್ಯೂ ಅಡಿಷನ್ ಬಗ್ಗೆ ಯೋಚನೆ ಮಾಡಿದ್ವಿ ನಾವು. ನೀವು ವ್ಯಾಲ್ಯೂ ಅಡಿಷನ್ ಅಂತಂದಾಗ ನನಗೆ ಒಂದು ಜ್ಞಾಪಕ ಆಯಿತು ಸ್ವಾಮೀಜಿ. ತಾವೇನಂದರೆ ತಾವು ಬೆಳೀತಾ ಹೋಗ್ತಾ ಇದ್ದೀರಿ, ಜೊತೆಗೆ ಏನಂದರೆ ಈ ಪ್ರಪಂಚ ಹೆಂಗೆ ಬೆಳೆದಿದೆಯಲ್ಲ ಅದನ್ನು ಕೂಡ ತಮ್ಮ ತೆಕ್ಕೆಗೆ ತೆಗೆದುಕೊಳ್ತಾ ಇದ್ದೀರಿ. ಯಾಕಂದರೆ ಅದಕ್ಕೆ ಒಂದು ಎಕ್ಸಾಂಪಲ್ ಅಂತಂದರೆ ನೀವು ಕಂಪ್ಯೂಟರಲ್ಲಿ ಸಾಧಿಸಿರುವಂಥ ಒಂದು ಪರಿಣತಿ ನನಗೆ ಬಹಳ ಆಶ್ಚರ್ಯ ಆಗುತ್ತೆ ನನಗೆ. ಯಾಕಂದರೆ ಇವತ್ತು ನೀವು ಲ್ಯಾಪ್ಟಾಪ್ ಇಟ್ಕೊಂಡು ನೀವು ಅದ್ಭುತವಾಗಿ ನಿಮಗೆ ಏನೇನು ಬೇಕು, ಯಾವ್ಯಾವ ವಿಚಾರಗಳು ಬೇಕು ಅದನ್ನು ಹೆಕ್ಕಬಲ್ಲದವರು ನೀವು. ಜೊತೆಗೆ ಏನೇನಿದೆ ಅದು ಅದ್ರ ಬಗ್ಗೆ ಅರಿವಿದೆ ತಮಗೆ ಅಂತ. ಹೇಗಿದು ಅಂತ? ಇಲ್ಲ, ಅದೆಲ್ಲ ಆಸಕ್ತಿಗಳು ಅಷ್ಟೇ. ಎಲ್ಲಿ ಆಸಕ್ತಿ ಇದೆ ಅಲ್ಲಿ ಪರಿಣತಿ ತಾನಾಗಿ ಬರುತ್ತೆ. ಆಸಕ್ತಿ ಇರೋಲ್ಲಿ ಆ ಶಕ್ತಿನೂ ಬರುತ್ತೆ ಅಂತ. ಸ್ವಾಮಿಗಳ ಬಾಯಿನಲ್ಲಿ ರಾಮ ಅನ್ನುವಂಥದ್ದು ನಾವು ಕೇಳಿರ್ತೀವಿ, ಆದ್ರೆ ರಾಮ್ ಬಗ್ಗೆ ಗೊತ್ತಿರಲ್ಲ ಬಹುತೇಕ ಸ್ವಾಮಿಗಳಿಗೆ ಅಂತ. ಅಲ್ಲ, ನಾವು ಇಷ್ಟಪಡೋಂಥ ವಸ್ತುನೇ ಅದು. ಅಂದರೆ ಒಂದು ಐಪ್ಯಾಡ್ ಇರ್ಬೋದು, ಐಫೋನ್ ಇರ್ಬೋದು, ಅಥವಾ ಒಂದು ಆ್ಯಪಲ್ ಲ್ಯಾಪ್ಟಾಪ್ ಇರ್ಬೋದು, ಅದನ್ನು ಕೂಡ ಅಷ್ಟೇ ಇಷ್ಟಪಡ್ತೀವಿ. ಅದನ್ನು ಕೂಡ ಒಬ್ಬ ಒಡನಾಡಿ, ಶಿಷ್ಯ, ಜೀವ ಅನ್ನೋ ಥರನೇ ಭಾವಿಸ್ತೀವಿ, ಹಾಗೆ ಪ್ರೀತಿಸ್ತೀವಿ, ಹಾಗೆ ಇಂಟ್ರಾಕ್ಟ್ ಮಾಡ್ತೀವಿ ಅದ್ರ ಜೊತೆಗೆ ನಾವು. ತಾವು ಹೇಳ್ತಾ ಇದ್ರಿ ಏನು ಅಂದರೆ ಸ್ವಾಮಿಗಳಿಗೆ ಬಹಳಷ್ಟು ಅಧ್ಯಯನ ಇರ್ತವೆ, ಬಹಳಷ್ಟು ವಿಚಾರಗಳಿರ್ತವೆ. ಆ ಅಗಾಧತೆನೆಲ್ಲ ತುಂಬಿಕೊಳ್ಳಿಕ್ಕೆ ಬಹುಶಃ ಕಂಪ್ಯೂಟರ್ ಬಹಳ ನೆರವಾಗಿದೆ ಅಂದ್ಕೋತೀನಿ ನಾನು. ತುಂಬ ನೆರವಾಗುತ್ತೆ. ಅಂದರೆ ನೀವು ಹಣ್ಣು ಕೊಯ್ಯೋ ಚಾಕಲ್ಲಿ ಕಣ್ಣು ಕೂಡ ಕೊಯ್ಬೋದಂತೆ. ಹಾಗೆ ದುರುಪಯೋಗ ಮಾಡಿದ್ರೆ ಯಾವುದನ್ನು ಕೂಡ ದುರುಪಯೋಗ ಮಾಡ್ಬೋದು, ಸಮಯ ವ್ಯರ್ಥ ಮಾಡ್ಕೋಬೋದು, ಜೀವನ ಹಾಳು ಮಾಡ್ಕೋಬೋದು. ಆದರೆ ಇವೆಲ್ಲವೂ ಕೂಡ ಅಷ್ಟೇ ಸದುಪಯೋಗವೂ ಆಗ್ತವೆ ಅಂತ ಅನಿಸುತ್ತೆ ನಮಗೆ. ಮುಖ್ಯವಾಗಿ ಈ ಸಂಗತಿಗಳಂತೂ ಐಪ್ಯಾಡು, ಐಫೋನ್ ಇಂಥದ್ದಂತೂ ಇದರಿಂದ ಎಷ್ಟೋ ಒಳಿತನ್ನು ಸಾಧಿಸ್ಬೋದು ಮತ್ತು ಸಮಾಜಕ್ಕೆ ಅದನ್ನು ಕೊಡ್ಬೋದು ಅಂತ ಅನ್ಸುತ್ತೆ ನಮಗೆ. ನಮ್ಮ ಅನುಭವದಲ್ಲಿ ಆ ಥರ ಅನ್ಸುತ್ತೆ ನಮಗೆ. ರಾಮಕಥೆ ಕೂಡ ತುಂಬ ಸಹಾಯ ಮಾಡಿದೆ ಇದು. ಯಾಕಂದ್ರೆ ನೀವು ಈ ಕಾರ್ಯಕ್ರಮಕ್ಕೆ ಬರೋಕ್ಕಿಂತ ಮೊದಲು ತಾವು ಹೇಳ್ತಾ ಇದ್ರಿ ಬಹುಶಃ ಅಂದರೆ ಈ ಋಗ್ವೇದ, ಯಜುರ್, ಈ ವೇದಗಳದ್ದು ಏನೇನಿದೆ ಆ ವೇದಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಟೀಕೆಗಳಾಗಿರ್ಬೋದು, ಎಲ್ಲದನ್ನೂ ಕೂಡ ನಾವು ಇಲ್ಲೇನಾದರೂ ಒಟ್ಟಿ ಬಿಟ್ರೆ ಈ ಹಾಲಿಗೆ ಆಗೋದಿಲ್ಲ. ಅದು ಆ ಸ್ಕ್ರಿಪ್ಟ್ಗಳನ್ನು ಹಾಕ್ಬಿಟ್ರೆ ಅದನ್ನ ಕ್ಯಾರಿ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಮೇಂಟೈನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಅದನ್ನು ಒಂದು ಐಪ್ಯಾಡ್ ಎಲ್ಲದನ್ನು ತಗೊಂಡೋಗಿ ಸಹಾಯ ಮಾಡುತ್ತೆ. ಎಲ್ಲ ಇಷ್ಟು ಸಾವಿರಾರು ಗ್ರಂಥಗಳನ್ನು ಒಂದು ಐಪ್ಯಾಡಲ್ಲಿ ಇಟ್ಕೊಂಡು ಹೋಗ್ಬೋದು, ಬೇಕಾದ ಪುಸ್ತಕ ಬೇಕಾದ ಪುಟ ತೆಗೆದು ನೋಡ್ಬೋದು. ಅಂಥ ಸೌಲಭ್ಯಗಳನ್ನು ಬಳಸಿಕೊಂಡು ಅದನ್ನು ಸದುಪಯೋಗ ಮಾಡೋದ್ರ ತಪ್ಪೇನಿದೆ, ಹಾಗನ್ಸುತ್ತೆ ನಮಗೆ. ಭಾಳ ಅದ್ಭುತವಾಗಿ ಹೇಳಿದ್ರೆ. ನಾನು ಕೊನೆಯದಾಗ ಒಂದು 3 ಪ್ರಶ್ನೆಗಳನ್ನು ಕೇಳ್ತೀನಿ ಸ್ವಾಮೀಜಿ ತಮ್ಮ. ತಾವು ಇಷ್ಟೊಂದು ಹೆಜ್ಜೆ ನೀಡ್ತಾ ಇದ್ದೀರಿ, ಸಾಮಾನ್ಯವಾಗಿ ಯಾವ ವ್ಯಕ್ತಿ ಯಾವ ಭಯವೂ ಇಲ್ಲದೇನೆ ನಾನು ಸಾಧಿಸಬೇಕು ಅನ್ನುವಂಥ ಏಕೈಕ ಗುರಿಯಿಂದ ಹೊರಡ್ತಾನೋ ಆಮೇಲೆ ಸಾಕಷ್ಟು ಕಲ್ಲುಗಳು ಕೂಡ ಬೀಳ್ತವೆ, ಕೆಲವೊಂದು ಟೀಕೆಗಳು ಬರ್ತವೆ. ಸೊ ತಮ್ಮ ಮೇಲೂ ಕೂಡ ಸಾಕಷ್ಟು ಟೀಕೆಗಳು ಬಂದಿವೆ. ಹೇಗೆ ಎದುರಿಸ್ತೀರಿ ಅದನ್ನು? ಅದೇ ನೀವು ಆ ಕಲ್ಲು ಅನ್ನೋ ಶಬ್ದ ಇದ್ದಾಗಲೇ ನಮ್ಗೆ ಉತ್ತರ ಸಿಗ್ತದೆ ಅದಕ್ಕೆ. ಅಂದರೆ ಹಣ್ಣಿರೋ ಮರಕ್ಕೆ ತಾನೇ ಕಲ್ಲು ಬೀಳೋದು ಅಂತ. ಆ ಕಲ್ಲು ಬಿದ್ದಾಗ ಮರ ಬೇಜಾರು ಮಾಡ್ಕೋಬೇಕಾಗಿಲ್ಲ ಅಂತ. ಅಂದರೆ ಹಣ್ಣು ಸಿಗುತ್ತೆ, ಸಮಾಜಕ್ಕೆ ಸಿಗುತ್ತೆ ಅದರಿಂದಾಗಿ ಅಂತ ಹಾಗೆ ಅನ್ಸುತ್ತೆ ನಮಗೆ. ನಾವು ಏನೂ ಅಲ್ಲ, ಹಿಂದಿನ ಕಾರ್ಯಗಳನ್ನು ನೋಡಿದರೆ, ಹಿಂದಿನ ಮಹಾಪುರುಷರು ಜೀವನ ನೋಡಿದರೆ ಎಷ್ಟೆಷ್ಟೋ ಕಷ್ಟಗಳನ್ನ ಅವ್ರು ಎದುರಿಸಿದ್ದಾರೆ. ಹಾಗೆ ನೋಡಿದ್ರೆ ನಮ್ಮದು ಏನೇನೂ ಅಲ್ಲ ಅಂತ ಅನ್ಸುತ್ತೆ ನಮಗೆ. ಸಮಾಜ ತುಂಬ ಸುಖವಾಗಿಟ್ಟಿದೆ ನಮ್ಮನ್ನು ಅಂತ ಅನ್ಸುತ್ತೆ ನಮಗೇನು. ಹಾಗಾಗಿ ಆ ಟೀಕೆಗಳು ಪಾಠಗಳಾಗಿವೆ ನಮಗೆ. ಓಕೆ, ಪಾಠ ಅಂತ ತಗೊಂಡ್ರೆ ಪಾಠ, ಟೀಕೆ ಅಂತ ತಗೊಂಡ್ರೆ ಟೀಕೆ, ನಮಗೆ ಪಾಠಗಳಾಗಿದೆ. ಇನ್ನೊಂದು ನಾನು ಕೇಳಬೇಕು, ಇವತ್ತಿನ ಯುವ ಪೀಳಿಗೆಯನ್ನು ನಾವು ನೋಡ್ತಾ ಇದ್ದೀವಿ. ಬಹಳಷ್ಟು ಸಂದರ್ಭಗಳಲ್ಲಿ ಬಹಳ ಜನ ಗುಣಗುಟ್ಟೋದನ್ನು ತಾವು ಕೇಳಿರ್ತೀರಿ. ಅಂದರೆ ಗೊಣಗ್ತಾರೆ. ಯಾವ ಥರ ಅಂದರೆ ಈಗಿನ ಯುವಕರು ಬಹಳ ಕೆಟ್ಟು ಹೋಗ್ಯಾರೆ, ಈಗಿನ ಯುವ ಪೀಳಿಗೆ ಕೆಟ್ಟು ಹೋಗಿದೆ, ಇದೇನು ಅಂದರೆ ಒಟ್ಟಾರೆ ಸಮಾಜಕ್ಕೆ ಮಾರ್ಗವಾಗುತ್ತೆ ಅಂತ ಅನ್ಸುತ್ತೆ ತಮಗೆ? ನಮಗೆ ಹಾಗನ್ಸಲ್ಲ. ನಮಗನ್ಸುತ್ತೆ ಈ ಯುವ ಪೀಳಿಗೆ ತುಂಬ ಚೆನ್ನಾಗಿದೆ ಅಂತ ಅನ್ಸುತ್ತೆ. ರಾಮಕಥೆಯ ಅತಿ ಶ್ರೇಷ್ಠ ಪ್ರೇಕ್ಷಕರು ಪುಟ್ಟ ಮಕ್ಕಳು. ರಾಮಕಥೆಗೆ ಅತಿ ಹೆಚ್ಚು ಬರೋಂಥವ್ರು, ಅತಿ ಹೆಚ್ಚು ಅದನ್ನು ಆಸ್ವಾದನೆ ಮಾಡೋಂಥವ್ರು 8, 10, 14 ವರ್ಷ ವಯಸ್ಸಿನ ಮಕ್ಕಳು ಕುಣಿದಾಡ್ತಾರೆ ತುಂಬ ಖುಷಿಯಿಂದ. ಅವ್ರ ಕಣ್ಣಲ್ಲಿ, ಅವ್ರ ಹೃದಯದಲ್ಲಿ ಒಂದಿಷ್ಟು ಕೊರತೆ ಕಾಣೋದಿಲ್ಲ. ಕೊರತೆ ಹಿರಿಯರಲ್ಲಿದೆ. ಇಷ್ಟು ಕೊಟ್ಟರೆ ಇಷ್ಟು ಆಗತ್ತೆ ಅವರಲ್ಲಿ. ಬೀಜ ಕೊಟ್ಟರೆ ಜೀವ ಆಗುತ್ತೆ. ಅದು ನಾವು ಕೊಡ್ತಾ ಇಲ್ಲ ಅದನ್ನು. ಹಾಗಾಗಿ ಕೊರತೆ ನಮ್ಗೆ ಹಿರಿಯರಲ್ಲಿ ಕಾಣಿಸುತ್ತೆ. ಇನ್ನು ಕೊನೆಯ 2 ಪ್ರಶ್ನೆಗಳು ತುಂಬ ಸಂಕ್ಷಿಪ್ತವಾಗಿ ತಮಗೆ. ಮುಂದಿನ ತಮ್ಮ ಯೋಜನೆಗಳೇನು? ತಕ್ಷಣಕ್ಕಿರೋ ಯೋಜನೆ ಗೋಪುಷ್ಟಿ ಅಂದರೆ ಸುಮಾರು 50,000 ಕುಟುಂಬಗಳನ್ನ ಆರಿಸಬೇಕು ಕರ್ನಾಟಕದಲ್ಲಿ. 50,000 ಕುಟುಂಬಗಳಿಗೆ ಕಾರ್ಯಕರ್ತರು ಸ್ವತಃ ಹೋಗಬೇಕು, ಅವರ ಹೃದಯ ಪರಿವರ್ತನೆ ಮಾಡಬೇಕು, ಆ ಮನೆ ಪರಿವರ್ತನೆ ಮಾಡಬೇಕು. ತನ್ಮೂಲಕ ಕರ್ನಾಟಕದಲ್ಲಿ ಒಂದು 50,000 ಕುಟುಂಬಗಳು ಗೋಪ್ರೇಮಿ ಕುಟುಂಬಗಳಾಗಿ, ಗೋಪ್ರೇಮಿ ಪರಿವಾರಗಳಿಗೆ ಸಿದ್ಧ ಆಗಬೇಕು ಅಂತ. ಒಂದು 50,000 ಕುಟುಂಬ ನಮ್ಮ ಕರ್ನಾಟಕದಲ್ಲಿ ಸಿದ್ಧ ಮಾಡೋಕ್ಕೆ ಸಾಧ್ಯ ಆಯಿತು ಅಂದರೆ ಕರ್ನಾಟಕ ಬದಲಾಯಿತು ಅಂತಲೇ ಅರ್ಥ. ಅದಕ್ಕೆ 2ನೇ ಸ್ವಾತಂತ್ರ್ಯ ಸಂಗ್ರಾಮ ಆರಂಭ ಆಯಿತು ಅಂತಲೇ ಅರ್ಥ. ಆ ಒಂದು ಅಡಿಪಾಯ ಸಿದ್ಧಪಡಿಸೋ ಕೆಲಸ ಗೋಪುಷ್ಟಿ ಅನ್ನೋ ಹೆಸರಲ್ಲಿ ರಾಜ್ಯಾದ್ಯಂತ ನಡೀತಾ ಇದೆ. ಕಾರ್ಯಕರ್ತರು ಜಿಲ್ಲೆಗಳಲ್ಲಿ, ಹಳ್ಳಿಗಳಲ್ಲಿ ಮನೆಗಳಿಗೆ ಹೋಗ್ತಾ ಇದ್ದಾರೆ, ಮನೆಗಳನ್ನು ತಲುಪ್ತಾ ಇದ್ದಾರೆ. ಅದೀಗಿರ್ತಕ್ಕಂಥ ಪ್ರಕೃತಿ ನಮ್ಮ ಕಣ್ಮುಂದಿರ್ತಕ್ಕಂಥ ಯೋಜನೆ. ಸೊ ಇದಾಯಿತು ಅಂತಂದರೆ ಒಂದು ಸಮಾಜಕ್ಕೆ ಒಂದು ಪುಷ್ಟಿ ಸಿಗುತ್ತೆ ಅಂತಿರ್ತಾವೆ. ಬಹುಶಃ ಮುಂದಿನ ಎಲ್ಲ ಕಾರ್ಯಗಳಿಗೆ ದೊಡ್ಡ ಒಂದು ವೇದಿಕೆ ಸಿದ್ಧ ಆಗುತ್ತೆ, ಅಡಿಪಾಯ ಸಿದ್ಧ ಆಗುತ್ತೆ.
ತಾವು ಆರಂಭದಲ್ಲಿ ಒಂದು ಮಾತು ಹೇಳಿದ್ರಿ, ನಾವು ತುಂಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟು ಬಂದಿರುವಂಥವ್ರು. ಈಗಲೂ ಕೂಡ ಪೂರ್ವಶ್ರಮದ ನಮ್ಮ ಹಳ್ಳಿ ನೋಡಿದ್ರೆ ಅಲ್ಲಿಗೊಂದು ಸೇತುವೆ ಕೂಡ ಇಲ್ಲ, ಅಲ್ಲಿಗೊಂದು ಸಂಪರ್ಕ ಸೇತುವೆ ಇಲ್ಲ ಅಂತ. ನೋಡಿ, ಸಂಪರ್ಕ ಸೇತುವೆ ಇಲ್ಲದಿರುವಂಥ ಒಂದು ಕುಗ್ರಾಮದಿಂದ ಬಂದಂಥವ್ರು ಈಗ ಧರ್ಮ ಸೇತು ಆಗ್ತಾ ಇದ್ದೀರಿ ತಾವು. ಸೊ ಇಲ್ಲಿ ಬಂದು ನಿಂತು ಹಿಂದಿರುಗಿ ನೋಡಿದ್ರೆ ಏನು ಅನಿಸುತ್ತೆ ಸ್ವಾಮೀಜಿಗೆ? ಅದು ಬೀಜ ಅನ್ಸುತ್ತೆ, ಇದು ಮರ ಅಂತ ಅನ್ಸುತ್ತೆ. ಸೊ ಈ ಮರದಿಂದ ಇನ್ನಷ್ಟು ಮರಗಳು, ಸಸಿಗಳು, ಮರಗಳು ಹುಟ್ಟುತ್ತವೆ ಅಂತಿರ್ತಾವೆ. ಆ ಬೀಜ, ಆ ಬೇರು ಕಾರಣ ಆಗಿದೆ ಈ ಮರ ಹೀಗಾಗೋದಕ್ಕೆ ಅಂತ. ಹಾಗಾಗಿ ಒಂದು ದೃಷ್ಟಿಯಿಂದ ಸುಗ್ರಾಮ್ಯ ಅದು. ಅದು ನಮ್ಮನ್ನು ಈ ಮಟ್ಟಕ್ಕೆ ಈ ಎತ್ತರಕ್ಕೆ ಬೆಳೆಸಿದೆ. ಅದಿರ್ಬೋದು, ಅಲ್ಲಿ ಮುಂದೆ ನಾವು ಕಂಡ ಗ್ರಾಮಗಳಿರ್ಬೋದು ನಮ್ಮ ಜೀವನದಲ್ಲಿ, ಅವುಗಳು ಈ ಮಟ್ಟಕ್ಕೆ ನಮ್ಮನ್ನು ಬೆಳೆಸಿವೆ. ಹಾಗೆ ಆಗಬೇಕು ಈ ದೇಶವೆಲ್ಲ. ನಮಗೊಂದು ಪದ ಹೇಳಬೇಕು ಅನ್ಸುತ್ತೆ ನಮಗೆ, ಗ್ರಾಮ ರಾಜ್ಯ ಅಂತ. ಈ ಗ್ರಾಮ ರಾಜ್ಯದೊಳಗೆ ರಾಮರಾಜ್ಯ ಇದೆ ಅಂತ. ಗ್ರಾಮ ರಾಜ್ಯ ನೀವು ಇಂಗ್ಲೀಷಲ್ಲಿ ಬರೀರಿ ಅಥವಾ ಕನ್ನಡದಲ್ಲಿ ಬರೀರಿ ಅಥವಾ ಉಚ್ಚಾರಣೆ ಮಾಡಿ ಅದನ್ನ, ಅದರೊಳಗೆ ರಾಮರಾಜ್ಯ ಸೇರಿಕೊಂಡಿದೆ ಅಂತ. ಇದು ನಮ್ಮನ್ನು ಆಳೋರಿಗೆ ಅರ್ಥ ಆಗಬೇಕು, ಸಮಾಜಕ್ಕೆ ಅರ್ಥ ಆಗಬೇಕು, ಮತ್ತು ಆ ಗ್ರಾಮ ರಾಜ್ಯದ ದಿನಗಳು ಬರಬೇಕು. ಮತ್ತೆ ಓಕೆ, ಫೈನ್. ಕೊನೆಯದಾಗಿ ತಾವು ಏನು ಹೇಳಕ್ಕೆ ಬಯಸ್ತೀರಿ ನಮ್ಮ ವೀಕ್ಷಕರಿಗೆ? ವಿಕೃತಿಯಿಂದ ಪ್ರಕೃತಿ ಕಡೆ ಹೋಗೋಣ, ಪೇಟೆಯಿಂದ ಹಳ್ಳಿ ಕಡೆ ಹೋಗೋಣ, ಅಶುದ್ಧಿಯಿಂದ ಶುದ್ಧಿ ಕಡೆಗೆ ಹೋಗೋಣ, ಅಸಹಜತೆಯಿಂದ ಸಹಜತೆ ಕಡೆ ಹೋಗೋಣ, ಸಹಜವಾಗಿ ಬದುಕೋಣ. ಹೇಗೆ ಭಗವಂತ ನಮ್ಮನ್ನು ಹುಟ್ಟಿಸಿದಾನೋ, ಹೇಗೆ ಬೆಳೆಸಿದಾನೋ, ಹೇಗೆ ಇಟ್ಟಿದಾನೋ, ಬಡವಾನಿ ಮಡಗಿದಂಗಿರುವಂಥ, ನಿಜವಾಗ ನಾವು ಬಡವರೇ ಈ ಸೃಷ್ಟಿ ಮುಂದೆ. ನಮ್ಮನ್ನು ಹೇಗೆ ಇಟ್ಟಿದಾನೋ ಹಾಗಿರೋದಾದರೆ ಅದಕ್ಕಿಂತ ಚೆನ್ನಾಗಿರೋ ಸಮಾಜ, ಅದಕ್ಕಿಂತ ಚೆನ್ನಾಗಿರೋ ದೇಶ ಬೇರೆ ಇರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಸಹಜತೆ ಕಡೆಗೆ, ಆ ಪ್ರಕೃತಿ ಕಡೆಗೆ ನಮ್ಮೆಲ್ಲರ ಗಮನ ಇರಲಿ, ಇದೇ ನಮ್ಮ ಸಂದೇಶ. ಓಕೆ, ಎಲ್ಲಿ ತನಕ ಬಂದ್ಬಿಟ್ಟು ಸಾಕಷ್ಟು ಮಾತಾಡಿದ್ರಿ, ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಹರೇ ರಾಮ. ಸೊ ಇದು ರಾಘವೇಶ್ವರ ಶ್ರೀಗಳ ಮಾತು. ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ. ಅವರಿಗೆ ಅವರದ್ದೇ ಆದಂಥ ಸಾಕಷ್ಟು ಕನಸುಗಳು, ಕನವರಿಕೆಗಳಿದೆ. ಸೊ ಅದನ್ನು ಮುಟ್ಲಿ ಅಂತ ಆಶಿಸ್ತಾ, ಜೊತೆಗೆ ಭಾಳಷ್ಟು ನಿರೀಕ್ಷೆಗಳಿದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಕಾವಿ ಸಾಕ್ತಿರುವಂಥ ಹಾದಿಯನ್ನು ನೋಡಿದಾಗ ಮನಸ್ಸಿಗೆ ಬಹಳ ಬೇಜಾರಾಗುತ್ತೆ. ಇವರು ಸಮಾಜವನ್ನು ಯಾವ ದಿಕ್ಕಿನ ಕಡೆ ತೆಗೆದುಕೊಂಡು ಹೋಗ್ತಾರೆ ಅಂತ. ಸೊ ಇದಕ್ಕೆ ಅಪವಾದ ಅನ್ನೋ ರೀತಿಯಲ್ಲಿ ಇನ್ನು ಕೆಲವರು ಇರ್ತಾರೆ. ಅದರಲ್ಲಿ ಪ್ರಮುಖವಾದಂಥ ಹೆಸರು ಅಂದರೆ ರಾಘವೇಶ್ವರ ಶ್ರೀಗಳು. ನಿಜಕ್ಕೂ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯಾಗಿ ನಿಂತಿರುವಂಥದ್ದು. ನಮ್ಮದೇನು ಅಂದರೆ ಅಟ್ಲೀಸ್ಟ್ ಅವರೊಂದು ಮಾರ್ಗವನ್ನು ತೋರಿಸ್ತಾರೆ. ಆ ಮಾರ್ಗದಲ್ಲಿ ಸಮಾಜ ಮುನ್ನಡೆಯಬೇಕು ಅಂಥ ಬುದ್ಧಿ ಈ ಸಮಾಜಕ್ಕೆ ಬರಲಿ ಅಂತ ಹಾರೈಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.